ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 22/12/2024 ಪ್ರಾತಃ ಮುರಳಿ. ಅವ್ಯಕ್ತ ವಾಗ್ದಾದ ರಿವೈಸ್ ಮುರಳಿಯ ದಿನಾಂಕ 17/3/2003. ಈ ವರ್ಷ ಸ್ವಮಾನದಲ್ಲಿರಬೇಕು, ಸಮ್ಮಾನವನ್ನು ಕೊಡಬೇಕು, ಸರ್ವರ ಸಹಯೋಗಿಯಾಗಬೇಕು ಹಾಗೂ ಸಮರ್ಥರನ್ನಾಗಿ ಮಾಡಬೇಕು. ಇಂದು ಭಾಗ್ಯವಿದಾತ ಬಾಗ್ದಾದರವರು ಎಲ್ಲ ಕಡೆಯ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಭಾಗ್ಯದ 3 ರೇಖೆಗಳನ್ನು ನೋಡ್ತಿದ್ದಾರೆ. ಒಂದು ಪರಮಾತ್ಮನ ಪಾಲನೆಯ ಭಾಗ್ಯವಂತ ರೇಖೆ, ಎರಡನೆಯದ್ದು ಸತ್ಯ ಶಿಕ್ಷಕನ ಶ್ರೇಷ್ಠ ಶಿಕ್ಷಣದ ಭಾಗ್ಯವಂತ ರೇಖೆ, ಮೂರನೆಯದ್ದು ಶ್ರೀಮತದ ಹೊಳೆಯುತ್ತಿರುವ ರೇಖೆ. ಎಲ್ಲ ಕಡೆಯ ಮಕ್ಕಳ ಮಸ್ತಕದ ಮಧ್ಯದಲ್ಲಿ 3 ರೇಖೆಗಳು ಬಹಳ ಚೆನ್ನಾಗಿ ಹೊಳೆಯುತ್ತಿವೆ. ತಾವೆಲ್ಲರೂ ಸಹ ತಮ್ಮ 3 ಭಾಗ್ಯದ ರೇಖೆಗಳನ್ನು ನೋಡುತ್ತಿದ್ದೀರಲ್ಲವೇ? ಭಾಗ್ಯವಿದಾತ ತಾವು ಮಕ್ಕಳ ತಂದೆಯಾಗಿದ್ದಾರೆ ಎಂದ ಮೇಲೆ ತಮಗಲ್ಲದೆ ಶ್ರೇಷ್ಠ ಭಾಗ್ಯ ಬೇರೆ ಯಾರದ್ದಾಗಿರಲು ಸಾಧ್ಯ? ಬಾಪ್ದಾದ ನೋಡ್ತಿದ್ದಾರೆ, ವಿಶ್ವದ ಅನೇಕ ಕೋಟಿ ಆತ್ಮಗಳಿದ್ದಾರೆ, ಆದರೆ ಆ ಕೋಟಿಯಲ್ಲಿ 6 ಲಕ್ಷ ಪರಿವಾರ ಎಷ್ಟು ಕಡಿಮೆ ಇದ್ದೀರಿ? ಕೋಟಿಯಲ್ಲಿ ಕೆಲವರಾಗಿದ್ದೀರಲ್ಲವೇ? ಹೇಗೆ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಈ 3 ಮಾತುಗಳು ಪಾಲನೆ, ವಿದ್ಯೆ ಹಾಗೂ ಶ್ರೇಷ್ಠ ಮತ 3ರ ಅವಶ್ಯಕತೆ ಇದೆ. ಆದರೆ ಈ ಪರಮಾತ್ಮನ ಪಾಲನೆ ಹಾಗೂ ದೇವಾತ್ಮಗಳ ಹಾಗೂ ಮಾನವಾತ್ಮರ ಮತ, ಪಾಲನೆ, ವಿದ್ಯೆಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಅಂದ ಮೇಲೆ ಇಷ್ಟೊಂದು ಶ್ರೇಷ್ಠ ಭಾಗ್ಯ ಯಾವುದು ಸಂಕಲ್ಪದಲ್ಲಿಯೂ ಇರಲಿಲ್ಲ. ಆದರೆ ಈಗ ಪ್ರತಿಯೊಬ್ಬರ ಮನಸ್ಸು ಹಾಡುತ್ತಿದೆ, ಪಡೆದಾಯಿತು. ಪಡೆದಾಯಿತೋ ಅಥವಾ ಪಡೆಯಬೇಕೋ? ಏನು ಹೇಳ್ತೀರಿ? ಪಡೆದಾಯಿತಲ್ವೇ? ತಂದೆಯೂ ಸಹ ಇಂತಹ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗ್ತಾರೆ. ಮಕ್ಕಳು ಹೇಳ್ತಾರೆ, ವಾಹ್ ಬಾಬಾ ವಾಹ್, ಹಾಗೂ ತಂದೆ ಹೇಳ್ತಾರೆ, ವಾಹ್ ಮಕ್ಕಳೇ ವಾಹ್. ಸಾಕು. ಈ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳುವುದು ಮಾತ್ರವಲ್ಲ, ಆದರೆ ಸದಾ ಸ್ಮೃತಿ ಸ್ವರೂಪರಾಗಬೇಕು. ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಯೋಚಿಸ್ತಾರೆ, ಆದರೆ ಯೋಚನಾ ಸ್ವರೂಪರಾಗಬಾರದು, ಸ್ಮೃತಿ ಸ್ವರೂಪರಾಗಬೇಕು. ಸ್ಮೃತಿ ಸ್ವರೂಪರೇ ಸಮರ್ಥ ಸ್ವರೂಪರು, ಯೋಚನಾ ಸ್ವರೂಪರು ಸಮರ್ಥ ಸ್ವರೂಪರಲ್ಲ. ಬಾಪ್ದಾದ ಮಕ್ಕಳ ಭಿನ್ನ ಭಿನ್ನ ಲೀಲೆಯನ್ನು ನೋಡ್ತಾ ಮುಗುಳ್ನಗುತ್ತಿರುತ್ತಾರೆ. ಕೆಲವರು ಯೋಚನಾ ಸ್ವರೂಪರಾಗ್ತಾರೆ, ಸದಾ ಸ್ಮೃತಿ ಸ್ವರೂಪರಾಗಿರೋದಿಲ್ಲ. ಕೆಲವೊಮ್ಮೆ ಯೋಚನಾ ಸ್ವರೂಪರು, ಕೆಲವೊಮ್ಮೆ ಸ್ಮೃತಿ ಸ್ವರೂಪರು. ಯಾರು ಸ್ಮೃತಿ ಸ್ವರೂಪದಲ್ಲಿರ್ತಾರೆ ಅವರು ನಿರಂತರ ಸಹಜವಾಗಿ ಸ್ವರೂಪರಾಗಿರ್ತಾರೆ. ಯಾರು ಯೋಚನಾ ಸ್ವರೂಪರಾಗಿರ್ತಾರೆ ಅವರು ಶ್ರಮ ಪಡಬೇಕಾಗ್ತದೆ. ಈ ಸಂಗಮ ಯುಗ ಶ್ರಮ ಪಡುವ ಯುಗವಲ್ಲ, ಸರ್ವ ಪ್ರಾಪ್ತಿಗಳ ಅನುಭವದ ಯುಗವಾಗಿದೆ. 63 ಜನ್ಮ ಶ್ರಮಪಟ್ಟಿರಿ, ಆದರೆ ಈ ಶ್ರಮದ ಫಲ ಪ್ರಾಪ್ತಿ ಮಾಡಿಕೊಳ್ಳುವ ಯುಗ ಅಂದರೆ ಸಮಯವಾಗಿದೆ. ಬಾಪ್ದಾದ ನೋಡುತ್ತಿದ್ದರೂ ದೇಹಭಾನದ ಸ್ಮೃತಿಯಲ್ಲಿರಲು ಏನು ಕಷ್ಟಪಟ್ಟರು? ನಾನು ಇಂಥವನಾಗಿದ್ದೇನೆ, ನಾನಿಂಥವನಾಗಿದ್ದೇನೆ, ಈ ಶ್ರಮಪಟ್ಟಿರ? ಸ್ವಾಭಾವಿಕವಾಗಿತ್ತಲ್ಲವೇ? ದೇಹಭಾನ ಸ್ವಭಾವವಾಯಿತಲ್ಲವೇ? ಅಷ್ಟು ಪರಿಪಕ್ವ ಸ್ವಭಾವ ಆಗಿಬಿಟ್ಟಿದೆ. ಅದು ಈಗಲೂ ಸಹ ಕೆಲವೊಮ್ಮೆ ಕೆಲವು ಮಕ್ಕಳಿಗೆ ಆತ್ಮಾಭಿಮಾನಿಗಳಾಗುವ ಸಮಯದಲ್ಲಿ ದೇಹಾಭಿಮಾನ ತನ್ನ ಕಡೆ ಆಕರ್ಷಣೆ ಮಾಡ್ತದೆ. ನಾನು ಆತ್ಮನಾಗಿದ್ದೇನೆ ಎಂದು ಯೋಚಿಸ್ತಾರೆ. ಆದರೆ ದೇಹಭಾನ ಆ ರೀತಿ ಸ್ವಾಭಾವಿಕವಾಗಿದೆ. ಆದರೆ ಪದೇ ಪದೇ ಇಷ್ಟವಿಲ್ಲದಿದ್ದರೂ ಯೋಚಿಸದಿದ್ದರೂ ದೇಹಭಾನ ಬಂದು ಬಿಡುತ್ತದೆ. ಬಾಪ್ದಾದ ಹೇಳ್ತಾರೆ, ಈಗ ಮರುಜೀವ ಜನ್ಮದಲ್ಲಿ ಆತ್ಮಾಭಿಮಾನಿ
ಅರ್ಥಾತ್ ದೇಹಿ ಅಭಿಮಾನಿ ಸ್ಥಿತಿ ಅದೇ ರೀತಿ ಸ್ವಭಾವ ಹಾಗೂ ಸ್ವಾಭಾವಿಕವಾಗಲಿ. ನನಾತ್ಮ ಈ ರೀತಿ ಶ್ರಮ ಪಡಬಾರದು. ಯಾವಾಗ ಬ್ರಾಹ್ಮಣ ಜನ್ಮ ಪಡೆದೆವೋ, ಯಾವುದೇ ಮಗುವಿನ ಜನ್ಮವಾದರೆ ಸ್ವಲ್ಪ ಅರ್ಥವಾದರೂ ಅವರಿಗೆ ಪರಿಚಯ ಕೊಡ್ತೀರಿ. ತಾವು ಯಾರವರಾಗಿದ್ದೀರಿ? ತಾವು ಬ್ರಾಹ್ಮಣ ಮಕ್ಕಳಿಗೆ ಜನ್ಮತಃ ಏನು ಪರಿಚಯ ಸಿಕ್ಕಿತು? ತಾವ್ಯಾರು? ಆತ್ಮದ ಪಾಠ ಪಕ್ಕಾ ಮಾಡಿಸಿದರಲ್ಲವೇ? ಅಂದ ಮೇಲೆ ಈ ಮೊದಲ ಪರಿಚಯ ಸ್ವಾಭಾವಿಕವಾಗಿ ಸ್ವಭಾವವಾಗಬೇಕು. ಸ್ವಭಾವ ಸ್ವಾಭಾವಿಕ ಹಾಗೂ ನಿರಂತರವಾಗಿ ಇರ್ತದೆ. ಕೆಲವು ಮಕ್ಕಳದ್ದಿದೆ, ಯೋಚಿಸಬೇಕಾಗಿಲ್ಲ, ಸ್ಮೃತಿ ಸ್ವರೂಪರಾಗಿದ್ದಾರೆ. ಈಗ ನಿರಂತರ ಹಾಗೂ ಸ್ವಾಭಾವಿಕವಾಗಿ ಸ್ಮೃತಿ ಸ್ವರೂಪರಾಗಲೇಬೇಕು. ಕೊನೆಯ ಅಂತಿಮ ಪೇಪರ್ ಎಲ್ಲ ಬ್ರಾಹ್ಮಣರದ್ದು ಇದೇ ಆಗಿದೆ. ನಷ್ಟ ಮೋಹ ಸ್ಮೃತಿ ಸ್ವರೂಪ. ಅಂದ ಮೇಲೆ ಈ ವರ್ಷದಲ್ಲಿ ಏನು ಮಾಡ್ತೀರಿ? ಕೆಲವು ಮಕ್ಕಳು ಹೇಳ್ತಾರೆ, ಈ ವರ್ಷದಲ್ಲಿ ಏನು ವಿಶೇಷ ಗುರಿ ಇಟ್ಟುಕೊಳ್ಳಬೇಕು? ಇದಕ್ಕೆ ಬಾಪ್ತಾದ ಹೇಳ್ತಾರೆ, ಸದಾ ದೇಹಿ ಅಭಿಮಾನಿ, ಸ್ಮೃತಿ ಸ್ವರೂಪ ಭವ. ಜೀವನ್ಮುಕ್ತಿಯಂತೂ ಪ್ರಾಪ್ತಿಯಾಗಲೇಬೇಕು. ಆದರೆ ಜೀವನ್ಮುಕ್ತರಾಗುವ ಮೊದಲು ಶ್ರಮದಿಂದ ಮುಕ್ತರಾಗಿ. ಈ ಸ್ಥಿತಿ ಸಮಯವನ್ನು ಸಮೀಪ ತರ್ತದೆ ಹಾಗೂ ತಮ್ಮ ವಿಶ್ವದ ಸಹೋದರ ಸಹೋದರಿಯರನ್ನು ದುಃಖ ಅಶಾಂತಿಯಿಂದ ಮುಕ್ತ ಮಾಡ್ತದೆ. ತಮ್ಮ ಈ ಸ್ಥಿತಿ ಆತ್ಮಗಳಿಗಾಗಿ ಮುಕ್ತಿಧಾಮದ ಬಾಗಿಲನ್ನು ತೆರೀತದೆ. ಅಂದ ಮೇಲೆ ತಮ್ಮ ಸಹೋದರ ಸಹೋದರಿಯರ ಮೇಲೆ ದಯೆ ಬರುವುದಿಲ್ಲವೇ? ಎಲ್ಲ ಕಡೆಯ ಆತ್ಮಗಳು ಎಷ್ಟೊಂದು ಚೀರಾಡ್ತಿದ್ದಾರೆ. ಅಂದ ಮೇಲೆ ತಮ್ಮ ಮುಕ್ತಿ ಸರ್ವರಿಗೂ ಮುಕ್ತಿಯನ್ನು ಕೊಡಿಸ್ತದೆ. ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಎಲ್ಲಿಯ ತನಕ ಸ್ವಾಭಾವಿಕ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗಿದ್ದೀರಿ? ಸಮರ್ಥ ಸ್ವರೂಪರಾಗುವುದೇ ವ್ಯರ್ಥವನ್ನು ಸಹಜವಾಗಿ ಸಮಾಪ್ತಿ ಮಾಡುವುದು. ಪದೇ ಪದೇ ಶ್ರಮ ಪಡಬೇಕಾಗಿಲ್ಲ. ಈಗ ಈ ವರ್ಷ ಬಾಪ್ತಾದ ಮಕ್ಕಳ ಸ್ನೇಹದಲ್ಲಿ ಯಾವುದೇ ಮಗುವಿನ ಯಾವುದೇ ಸಮಸ್ಯೆಯಲ್ಲಿ ಶ್ರಮವನ್ನು ನೋಡಲು ಇಷ್ಟಪಡೋದಿಲ್ಲ. ಸಮಸ್ಯೆಯ ಸಮಾಪ್ತಿ ಹಾಗೂ ಸಮಾಧಾನ ಸಮರ್ಥ ಸ್ವರೂಪರು. ಇದಾಗಲು ಸಾಧ್ಯವೇ? ಆಗುತ್ತದೆಯೇ? ದಾದಿಯರೇ ಹೇಳಿ, ಶಿಕ್ಷಕಿಯರು ಹೇಳಿ, ಆಗುತ್ತದೆಯೇ? ಪಾಂಡವರು ಆಗುತ್ತದೆಯೇ? ನಂತರ ನೆಪ ಹೇಳಬಾರದು. ಹೀಗಿತ್ತಲ್ಲವೇ, ಹೀಗಾಯಿತಲ್ಲವೇ? ಇಲ್ಲವೆಂದರೆ ಇದು ಆಗುತ್ತಿರಲಿಲ್ಲ. ಬಾಪ್ತಾದ ಈ ಆಟಗಳನ್ನು ಬಹಳ ನೋಡಿದ್ದಾರೆ. ಮಧುರವಾದ ಆಟ. ಏನೇ ಆಗಲಿ, ಹಿಮಾಲಯಕ್ಕಿಂತಲೂ ದೊಡ್ಡದಾದ 100ರಷ್ಟು ಸಮಸ್ಯೆಯ ಸ್ವರೂಪವಿರಲಿ, ತನುವಿನ ಮೂಲಕ ಇರಬಹುದು, ಮನಸ್ಸಿನ ಮೂಲಕ ಇರಬಹುದು, ವ್ಯಕ್ತಿಯ ಮೂಲಕ, ಪ್ರಕೃತಿಯ ಮೂಲಕ, ಸಮಸ್ಯೆ ಪರಿಸ್ಥಿತಿ ತಮ್ಮ ಸ್ವಸ್ಥಿತಿಯ ಮುಂದೆ ಏನೇನೂ ಅಲ್ಲ. ಹಾಗೂ ಸ್ವಸ್ಥಿತಿಗೆ ಸಾಧನವಾಗಿದೆ ಸ್ವಮಾನ. ಸ್ವಾಭಾವಿಕ ರೂಪದಲ್ಲಿ ಸ್ವಮಾನದಲ್ಲಿರಿ. ನೆನಪು ಮಾಡಬೇಕಾಗಿಲ್ಲ, ಪದೇ ಪದೇ ಶ್ರಮ ಪಡಬೇಕಾಗಿಲ್ಲ. ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ, ನಾನು ಕಣ್ಮಣಿಯಾಗಿದ್ದೇನೆ, ನಾನು ಸಿಂಹಾಸನ ಅಧಿಕಾರಿಯಾಗಿದ್ದೇನೆ. ಆಗಿಯೇ ಇದ್ದೇನೆ. ಬೇರೆ ಯಾರಾದರೂ ಆಗುವವರಿದ್ದಾರೇನು? ಕಲ್ಪದ ಮೊದಲು ಯಾರಾಗಿದ್ದರು? ಬೇರೆಯವರಾಗಿದ್ದರೋ ಅಥವಾ ತಾವುಗಳೇ ಆಗಿದ್ದೀರೋ? ತಾವೇ ಆಗಿದ್ದೀರಿ. ಈಗಲೂ ತಾವುಗಳೇ ಪ್ರತಿ ಕಲ್ಪದಲ್ಲೂ ತಾವೇ ಆಗ್ತೀರಿ. ಇದು ನಿಶ್ಚಿತವಾಗಿದೆ. ಬಾಪ್ತಾದ ಎಲ್ಲರ ಚೆಹರೆ ನೋಡ್ತಿದ್ದಾರೆ. ಇವರು ಅದೇ ಕಲ್ಪದ ಮೊದಲಿನವರು. ಈ ಕಲ್ಪದವರೇನು? ಅನೇಕ ಕಲ್ಪದವರೇನು? ಅನೇಕ ಕಲ್ಪದವರು ತಾನೇ, ಹೌದಾ? ಯಾರು ಪ್ರತಿ ಕಲ್ಪದವರೋ ಅವರು ಕೈ ಎತ್ತಿ. ಮತ್ತೆ ನಿಶ್ಚಿತವಾಯಿತಲ್ಲವೇ? ತಮಗೆ ಸರ್ಟಿಫಿಕೇಟ್ ಸಿಕ್ಕಿದೆಯೋ ಅಥವಾ ಪಡೆಯಬೇಕೋ? ಸಿಕ್ಕಿದೆಯಲ್ಲವೇ? ಸಿಕ್ಕಿದೆಯೋ ಅಥವಾ ಪಡೆಯಬೇಕೋ? ಕಲ್ಪದ ಮೊದಲು ಸಿಕ್ಕಿದೆ, ಈಗ ಸಿಗುವುದಿಲ್ಲವೇನು? ಇದೇ ಸ್ಮೃತಿ ಸ್ವರೂಪರಾಗಿ ಸರ್ಟಿಫಿಕೇಟ್ ಸಿಕ್ಕಿದೆ. ಅದು ಗೌರವಾನ್ವಿತ ತೇರ್ಗಡೆಯದ್ದಾಗಿರಬಹುದು. ಈ ವ್ಯತ್ಯಾಸವಂತೂ ಆಗ್ತದೆ. ಆದರೆ ನಾವುಗಳೇ ಆಗಿದ್ದೇವೆ ಪಕ್ಕಾ ಇದೆ ತಾನೆ? ಅಥವಾ ರೈಲಿನಲ್ಲಿ ಹೋಗ್ತಾ ಹೋಗ್ತಾ ಮರೆತು ಹೋಗ್ತದೆ, ವಿಮಾನದಲ್ಲಿ ಹೋಗ್ತಾ ಹಾರಿ ಹೋಗ್ತದೆ? ಇಲ್ಲ. ಹೇಗೆ ನೋಡಿ, ಈ ವರ್ಷ ಸಂಕಲ್ಪ ದೃಢ ಮಾಡಿದ್ದೀರಿ. ಶಿವರಾತ್ರಿಯನ್ನು ಎಲ್ಲ ಕಡೆ ಉಮಂಗ ಉತ್ಸಾಹದಿಂದ ಆಚರಿಸಬೇಕು. ಆಚರಿಸಿದ್ದೀರಿ ತಾನೆ? ದೃಢ ಸಂಕಲ್ಪದಿಂದ ಏನು ಯೋಚಿಸಿದ್ದೀರೋ ಅದು ಆಯಿತಲ್ಲವೇ? ಅಂದ ಮೇಲೆ ಇದು ಯಾವ ಮಾತಿನ ಚಮತ್ಕಾರ? ಏಕತೆ ಹಾಗೂ ದೃಢತೆಯ. 67 ಪ್ರೋಗ್ರಾಂ ಮಾಡಲು ಯೋಚನೆ ಮಾಡಿದ್ದೀರಿ. ಆದರೆ ಬಾಪ್ತಾದ ನೋಡಿದರೂ ಕೆಲವು ಮಕ್ಕಳು ಅದಕ್ಕಿಂತಲೂ ಜಾಸ್ತಿ ಪ್ರೋಗ್ರಾಂ ಮಾಡಿದ್ದಾರೆ.
ಇದು ಸಮರ್ಥ ಸ್ವರೂಪದ ಚಿಹ್ನೆಯಾಗಿದೆ. ಉಮಂಗ ಉತ್ಸಾಹದ ಪ್ರತ್ಯಕ್ಷ ಪ್ರಮಾಣವಾಗಿದೆ. ಸ್ವತಃ ಎಲ್ಲ ಕಡೆ ಮಾಡಿದಿರಲ್ಲವೇ? ಹಾಗೆಯೇ ಎಲ್ಲರೂ ಸೇರಿ ಒಬ್ಬರಿಗೊಬ್ಬರು ಧೈರ್ಯವನ್ನು ಹೆಚ್ಚಿಸಿ ಈ ಸಂಕಲ್ಪವನ್ನು ಮಾಡಿ ಈಗ ಸಮಯವನ್ನು ಸಮೀಪ ತರಲೇಬೇಕು. ಆತ್ಮಗಳಿಗೆ ಮುಕ್ತಿ ಕೊಡಿಸಲೇಬೇಕು. ಆದರೆ ಇದು ಯಾವಾಗಾಗ್ತದೆ ಅಂದರೆ ಯಾವಾಗ ತಮ್ಮ ಯೋಚನೆ ಸ್ಮೃತಿ ಸ್ವರೂಪದಲ್ಲಿ ತರುತ್ತೀರೋ ಆಗ. ಬಾಪ್ದಾದ ಕೇಳಿದ್ದಾರೆ, ವಿದೇಶದವರದ್ದು ಸಹ ವಿಶೇಷ ಸ್ನೇಹ ಮಿಲನ ಹಾಗೂ ಮೀಟಿಂಗ್ ಇದೆ, ಹಾಗೂ ಭಾರತದವರದ್ದೂ ಸಹ ಮೀಟಿಂಗ್ ಇದೆ. ಆಗ ಮೀಟಿಂಗ್ನಲ್ಲಿ ಕೇವಲ ಸೇವೆಯ ಯೋಜನೆಯನ್ನು ಮಾಡಬೇಕು, ಆದರೆ ಸಮತೋಲನೆ ಇರಬೇಕು. ಆ ರೀತಿ ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿ. ಆದ್ದರಿಂದ ಎಲ್ಲ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಮುಂದೆ ಹಾರುತ್ತಾ ಹೋಗಬೇಕು. ಮಾತುಗಳನ್ನು ನೋಡಬೇಡಿ, ಸಹಯೋಗಿಗಳಾಗಿ ಸ್ವಮಾನದಲ್ಲಿರಿ ಹಾಗೂ ಸಮ್ಮಾನವನ್ನು ಕೊಟ್ಟು ಸಹಯೋಗಿಗಳಾಗಿ. ಏಕೆಂದರೆ ಯಾವುದೇ ಆತ್ಮಕ್ಕೆ ಒಂದು ವೇಳೆ ತಾವು ಮನಸ್ಸಿನಿಂದ ಸಮ್ಮಾನವನ್ನು ಕೊಟ್ಟರೆ ಇದು ಬಹಳ ಬಹಳ ದೊಡ್ಡ ಪುಣ್ಯವಾಗಿದೆ. ಏಕೆಂದರೆ ಬಲಹೀನ ಆತ್ಮವನ್ನು ಉಮ್ಮಂಗ ಉತ್ಸಾಹದಲ್ಲಿ ತಂದರೆ ಎಷ್ಟು ದೊಡ್ಡ ಪುಣ್ಯವಾಗಿದೆ. ಬಿದ್ದಿರುವವರನ್ನು ಬೀಳಿಸಬಾರದು, ಆಲಿಂಗನ ಮಾಡಿಕೊಳ್ಳಬಾರದು. ಅರ್ಥಾತ್ ಹೊರ ರೂಪದಿಂದ ಅಲ್ಲ, ಆಲಿಂಗನ ಮಾಡಿಕೊಳ್ಳುವುದು ಎಂದರೆ ತಂದೆಯ ಸಮಾನ ಮಾಡುವುದು, ಸಹಯೋಗ ಕೊಡಬೇಕು. ಅಂದ ಮೇಲೆ ಈ ವರ್ಷ ಕೇಳಿದಿರಲ್ಲವೇ ಏನೇನು ಮಾಡಬೇಕು? ಸಮ್ಮಾನ ಕೊಡಬೇಕು ಹಾಗೂ ಸ್ವಮಾನದಲ್ಲಿರಬೇಕು. ಸಾಕು, ಸಮರ್ಥರಾಗಿ ಸಮರ್ಥರನ್ನಾಗಿ ಮಾಡಬೇಕು. ವ್ಯರ್ಥದ ಮಾತುಗಳಲ್ಲಿ ಹೋಗಬಾರದು. ಯಾರು ಬಲಹೀನ ಆತ್ಮಗಳು ಮೊದಲೇ ಬಲಹೀನರು, ಅವರ ಬಲಹೀನತೆಯನ್ನು ನೋಡ್ತಾ ಇದ್ದರೆ ಹೇಗೆ ಸಹಯೋಗಿಗಳಾಗ್ತೀರಿ? ಸಹಯೋಗ ಕೊಟ್ಟರೆ ಆಶೀರ್ವಾದಗಳು ಸಿಗ್ತವೆ. ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ. ಬೇರೆ ಏನೂ ಮಾಡಲು ಸಾಧ್ಯವಾಗದಿದ್ದರೂ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ. ಆಶೀರ್ವಾದಗಳನ್ನು ಕೊಡಿ, ಆಶೀರ್ವಾದಗಳನ್ನು ಪಡೆಯಿರಿ. ಸಮ್ಮಾನವನ್ನು ಕೊಡಿ ಹಾಗೂ ಮಹಿಮೆಗೆ ಯೋಗ್ಯರಾಗಿ. ಸಮ್ಮಾನ ಕೊಡುವಂಥವರೇ ಸರ್ವರ ಮೂಲಕ ಮಾನ್ಯನೀಯರಾಗ್ತಾರೆ. ಹಾಗೂ ಎಷ್ಟು ಈಗ ಮಾನ್ಯನೀಯರಾಗುತ್ತೀರೋ ಅಷ್ಟು ರಾಜ್ಯಾಧಿಕಾರಿ ಹಾಗೂ ಪೂಜ್ಯ ಆತ್ಮಗಳಾಗ್ತೀರಿ. ಕೊಡುತ್ತಾ ಹೋಗಿ, ತೆಗೆದುಕೊಳ್ಳುವುದಲ್ಲ. ಪಡೆಯುವುದು ಹಾಗೂ ಕೊಡುವುದು ಇದು ವ್ಯಾಪಾರಿಗಳ ಕೆಲಸ. ತಾವು ದಾತನ ಮಕ್ಕಳಾಗಿದ್ದೀರಿ. ಬಾಕಿ ಬಾಪ್ದಾದ ಎಲ್ಲ ಕಡೆಯ ಮಕ್ಕಳ ಸೇವೆಯನ್ನು ನೋಡಿ ಖುಷಿಯಾಗ್ತಾರೆ. ಎಲ್ಲರೂ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಿ, ಆದರೆ ಈಗ ಮುಂದುವರಿಯಬೇಕಲ್ಲವೇ? ವಾಣಿಯ ಮೂಲಕ ಎಲ್ಲರೂ ಚೆನ್ನಾಗಿ ಸೇವೆ ಮಾಡಿದ್ದೀರಿ. ಸಾಧನಗಳ ಮೂಲಕವೂ ಒಳ್ಳೆಯ ಸೇವೆಯ ಫಲಿತಾಂಶವನ್ನು ತೆಗೆದಿದ್ದೀರಿ. ಅನೇಕ ಆತ್ಮಗಳ ದೂರನ್ನು ಸಹ ಸಮಾಪ್ತಿ ಮಾಡಿದ್ದೀರಿ. ಜೊತೆಗೆ ಸಮಯದ ತೀವ್ರಗತಿಯ ವೇಗವನ್ನು ನೋಡಿ ಬಾಪ್ದಾದ ಈ ರೀತಿ ಯೋಚಿಸ್ತಾರೆ, ಕೇವಲ ಸ್ವಲ್ಪ ಆತ್ಮಗಳ ಸೇವೆಯನ್ನು ಮಾಡಬಾರದು, ಆದರೆ ವಿಶ್ವದ ಸರ್ವ ಆತ್ಮಗಳ ಮುಕ್ತಿದಾತ ನಿಮಿತ್ತ ನೀವಾಗಿದ್ದೀರಿ. ಆದರೆ ತಂದೆಗೆ ಜೊತೆಗಾರರಾಗಿದ್ದೀರಿ. ಅಂದ ಮೇಲೆ ಸಮಯದ ವೇಗಕ್ಕನುಸಾರವಾಗಿ ಈಗ ಏಕಕಾಲದಲ್ಲಿ 3 ಸೇವೆಗಳನ್ನು ಒಟ್ಟಿಗೆ ಮಾಡಬೇಕಾಗಿದೆ. 1ನೆಯದ್ದು ವಾಣಿ, 2ನೆಯದ್ದು ಸ್ವಶಕ್ತಿಶಾಲಿ ಸ್ಥಿತಿ ಹಾಗೂ 3ನೆಯದ್ದು ಶ್ರೇಷ್ಠ ಆತ್ಮೀಯ ತರಂಗಗಳು. ಎಲ್ಲಿಯೇ ಸೇವೆ ಮಾಡಿ ಅಲ್ಲಿ ಆ ರೀತಿಯ ಆತ್ಮೀಯ ಪ್ರಕಂಪನಗಳು ಹರಡಿ, ಯಾವ ಪ್ರಕಂಪನಗಳ ಪ್ರಭಾವದಲ್ಲಿ ಸಹಜವಾಗಿ ಆಕರ್ಷಿತರಾಗುತ್ತಿರಬೇಕು. ನೋಡಿ, ಈಗ ಅಂತಿಮ ಜನ್ಮದಲ್ಲಿಯೂ ತಮ್ಮೆಲ್ಲರ ಜಡಚಿತ್ರ ಹೇಗೆ ಸೇವೆ ಮಾಡುತ್ತಿದೆ? ವಾಣಿಯಿಂದ ಮಾತನಾಡುತ್ತಿದ್ದ ಏನು? ಪ್ರಕಂಪನೆಗಳು ಆ ರೀತಿ ಇರ್ತದೆ. ಯಾವಾಗ ಭಕ್ತರ ಭಾವನೆಯ ಫಲ ಸಹಜವಾಗಿ ಸಿಗ್ತದೆ, ಆ ರೀತಿ ಪ್ರಕಂಪನಗಳು ಶಕ್ತಿಶಾಲಿಯಾಗಿರಲಿ. ಪ್ರಕಂಪನಗಳಲ್ಲಿ ಸರ್ವಶಕ್ತಿಗಳ ಕಿರಣಗಳು ಹರಡುತ್ತೀರಿ. ವಾಯುಮಂಡಲವೂ ಬದಲಾಗುತ್ತದೆ. ಪ್ರಕಂಪನಗಳು ಅಂತಹ ವಸ್ತುವಾಗಿವೆ, ಅದು ಮನಸ್ಸಿನಲ್ಲಿ ಅಚ್ಚಾಗುತ್ತದೆ. ತಮ್ಮೆಲ್ಲರಿಗೂ ಅನುಭವವಿದೆ. ಯಾವುದೇ ಆತ್ಮದ ಪ್ರತಿ ಒಂದು ವೇಳೆ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಪ್ರಕಂಪನಗಳು ತಮ್ಮ ಮನಸ್ಸಿನಲ್ಲಿ ಕುಳಿತುಕೊಂಡರೆ ಅದು ಎಷ್ಟು ಸಮಯ ನಡೀತದೆ? ಬಹಳ ಸಮಯ ನಡೆಯುತ್ತದೆಯಲ್ಲವೇ? ಹೊರತೆಗೆಯಲು ಇಷ್ಟಪಟ್ಟರೂ ಹೊರಹೋಗುವುದಿಲ್ಲ. ಯಾರದ್ದಾದರೂ ಕೆಟ್ಟ ಪ್ರಕಂಪನಗಳು ಕುಳಿತುಕೊಂಡರೆ ಆಗ ಅದು ಸಹಜವಾಗಿ ಹೋಗುತ್ತದೆಯೇ? ಅಂದ ಮೇಲೆ ತಮ್ಮ ಸರ್ವಶಕ್ತಿಗಳ ಕಿರಣಗಳ ಪ್ರಕಂಪನಗಳು ಮುದ್ರೆಯ ಕೆಲಸ ಮಾಡ್ತದೆ. ವಾಣಿಯನ್ನು ಮರೆಯಬಾರದು, ಆದರೆ ಪ್ರಕಂಪನಗಳ ಮುದ್ರೆ ಸಹಜವಾಗಿ ಹೋಗೋದಿಲ್ಲ.
ಅನುಭವವಿದೆಯಲ್ಲವೇ? ಅನುಭವ ಇದೆಯಲ್ಲವೇ? ಈ ಗುಜರಾತಿನವರು, ಬಾಂಬೆಯವರು ಯಾವಾಗ ಉಮಂಗ ಉತ್ಸಾಹವನ್ನು ತೋರಿಸಿದ್ದಾರೆ, ಅವರಿಗೂ ಸಹ ಬಾಪ್ತಾದ ಪದುಮ ಪದುಮ ಗುಣ ಶುಭಾಶಯಗಳನ್ನು ನೀಡುತ್ತಾರೆ. ಏಕೆ? ವಿಶೇಷತೆ ಏನಿತ್ತು? ಏಕೆ ಶುಭಾಶಯಗಳನ್ನು ಕೊಡ್ತಾರೆ? ದೊಡ್ಡ ದೊಡ್ಡ ಸಮಾರಂಭಗಳನ್ನು ಮಾಡುತ್ತಿರುತ್ತೀರಿ, ಆದರೆ ಮುಖ್ಯವಾಗಿ ಶುಭಾಶಯಗಳನ್ನು ಏಕೆ ಕೊಡ್ತಾರೆ? ಎರಡೂ ಕಡೆ ವಿಶೇಷತೆ ಇತ್ತು. ಏಕತೆ ಹಾಗೂ ದೃಢತೆ. ಎಲ್ಲಿ ಏಕತೆ ಹಾಗೂ ದೃಢತೆ ಇದೆಯೋ ಅಲ್ಲಿ 1 ವರ್ಷಕ್ಕೆ ಬದಲಾಗಿ 1 ತಿಂಗಳು 1 ವರ್ಷಕ್ಕೆ ಸಮಾನವಾಗಿದೆ. ಕೇಳಿದ್ದೀರಾ ಗುಜರಾತ್ ಮತ್ತು ಬಾಂಬೆಯವರು? ಒಳ್ಳೆಯದು. ಈಗ ಸೆಕೆಂಡಿನಲ್ಲಿ ಜ್ಞಾನ ಸೂರ್ಯ ಸ್ಥಿತಿಯಲ್ಲಿ 4 ಕಡೆಯ ಭಯಭೀತ ಏರುಪೇರುವಿನ ಆತ್ಮಗಳಿಗೆ ಸರ್ವಶಕ್ತಿಗಳ ಕಿರಣಗಳನ್ನು ಹರಡಿ ಬಹಳ ಭಯಭೀತರಾಗಿದ್ದಾರೆ. ಶಕ್ತಿಯನ್ನು ಕೊಡಿ, ಪ್ರಕಂಪನಗಳನ್ನು ಹರಡಿ. ಒಳ್ಳೆಯದು. ಎಲ್ಲ ಕಡೆಯ ಮಕ್ಕಳ ಭಿನ್ನ ಭಿನ್ನ ಸವಿ ನೆನಪು ಹಾಗೂ ಸಮಾಚಾರ ಪತ್ರಗಳು ಹಾಗೂ ಇಮೇಲ್ ತಂದೆಯ ಬಳಿ ತಲುಪಿದೆ. ಪ್ರತಿಯೊಬ್ಬರೂ ಹೇಳ್ತಾರೆ, ನನ್ನದೂ ನೆನಪು ಕೊಡಿ. ಬಾಪ್ತಾದ ಹೇಳ್ತಾರೆ, ಪ್ರತಿಯೊಂದು ಪ್ರಿಯ ಮಕ್ಕಳ ನೆನಪು ಬಾಪ್ತಾದರವರ ಬಳಿ ತಲುಪಿದೆ. ದೂರ ಕುಳಿತಿದ್ದರೂ ಸಹ ಬಾಪ್ತಾದರವರ ಹೃದಯ ಸಿಂಹಾಸನಾಧಿಕಾರಿಗಳು. ಅಂದ ಮೇಲೆ ತಾವೆಲ್ಲರಿಗೂ ಯಾರೆಲ್ಲ ಹೇಳಿದ್ದೀರಿ ನೆನಪು ಕೊಡಬೇಕು ಎಂದು, ಅದು ತಂದೆಯ ಬಳಿ ತಲುಪಿದೆ. ಇದೇ ಮಕ್ಕಳ ಪ್ರೀತಿ ಹಾಗೂ ತಂದೆಯ ಪ್ರೀತಿ ಮಕ್ಕಳನ್ನು ಹಾರಿಸುತ್ತಿದೆ. ಒಳ್ಳೆಯದು. 4 ಕಡೆಯ ಅತಿ ಶ್ರೇಷ್ಠ ಭಾಗ್ಯವಂತ, ಕೋಟಿಯಲ್ಲಿ ಕೆಲವರು ವಿಶೇಷಾತ್ಮಗಳಿಗೆ ಸದಾ ಸ್ವಮಾನದಲ್ಲಿರುವಂತಹ, ಸಮ್ಮಾನ ನೀಡುವಂತಹ ಸೇವಾಧಾರಿ ಮಕ್ಕಳಿಗೆ, ಸದಾ ಸ್ಮೃತಿ ಸ್ವರೂಪದಿಂದ ಸಮರ್ಥ ಸ್ವರೂಪ ಆತ್ಮಗಳಿಗೆ, ಸದಾ ಅಚಲ ಅಡೋಲ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿರುವ ಸರ್ವಶಕ್ತಿ ಸ್ವರೂಪ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ದಾದಿಯವರ ಜೊತೆ ಬಾಪ್ತಾದ ತಮ್ಮ ಮೇಲೆ ವಿಶೇಷ ಖುಷಿಯಿಂದ ಇದ್ದಾರೆ. ಏಕೆ ಖುಷಿ ಇದೆ? ಹೇಗೆ ಬ್ರಹ್ಮ ತಂದೆ ಎಲ್ಲರಿಗೂ ಆಜ್ಞೆ ಮಾಡುತ್ತಿದ್ದರು, ಇದು ಮಾಡಬೇಕು, ಈಗ ಮಾಡಬೇಕು ಎಂದು. ಅದೇ ರೀತಿ ತಾವೂ ಸಹ ತಂದೆಯನ್ನು ಅನುಸರಣೆ ಮಾಡಿದ್ದೀರಿ. ಈ ಕಾರಣದಿಂದ ವಿಶೇಷ ಖುಷಿ ಇದೆ. ಅವರಂತೂ ತಾವು ನಮ್ಮ ಜೊತೆಯಲ್ಲಿದ್ದೀರಿ, ಅವರಂತೂ ಇದ್ದಾರೆ, ತಾವು ನಿಮಿತ್ತರಾಗಿದ್ದೀರಲ್ಲವೇ? ಹಾಗೂ ಆ ರೀತಿ ದೃಢ ಸಂಕಲ್ಪವನ್ನು ಮಾಡಿದ್ದೀರಿ. ಆದ್ದರಿಂದ ಎಲ್ಲ ಕಡೆಯೂ ಸಫಲತೆ ಇದೆ. ಆದ್ದರಿಂದ ತಮ್ಮಲ್ಲಿ ಆತ್ಮೀಯ ಶಕ್ತಿ ಬಹಳ ಗುಪ್ತವಾಗಿ ತುಂಬಿದೆ. ಆರೋಗ್ಯ ಚೆನ್ನಾಗಿದೆ. ಆತ್ಮೀಯ ಶಕ್ತಿ ಅಷ್ಟೊಂದು ತುಂಬಿದೆ, ಅದರ ಮುಂದೆ ಆರೋಗ್ಯ ಏನೇನೂ ಅಲ್ಲ. ಚಮತ್ಕಾರವಲ್ಲವೇ? ದಾದಿಯರ ಮಿಲನವನ್ನು ನೋಡಿ ಎಲ್ಲರಿಗೂ ಮನಸ್ಸಾಗುತ್ತಿದೆ. ನಾವು ಸಹ ದಾದಿಯಾಗಿದ್ದರೆ ಮಿಲನ ಮಾಡುತ್ತಿದ್ದೆವು, ತಾವೂ ಸಹ ದಾದಿ ಆಗ್ತಿರಿ. ಈಗ ಬಾಪ್ತಾದರವರು ಮನಸ್ಸಿನಲ್ಲಿ ಯೋಜನೆಯನ್ನು ಮಾಡಿದ್ದಾರೆ. ಈಗ ಇನ್ನೂ ಕೊಟ್ಟಿಲ್ಲ ಅಂದ ಮೇಲೆ ಯಾವ ಸೇವೆಯ ಬ್ರಹ್ಮಬಾಬನ ಸಾಕಾರ ಸಮಯದಲ್ಲಿ ಸೇವೆಯಲ್ಲಿ ಆದಿರತ್ನಗಳು ಬಂದರೋ ಅವರ ಸಂಘಟನೆಯನ್ನು ಪಕ್ಕಾ ಮಾಡಬೇಕು. ಯಾವಾಗ ಮಾಡ್ತೀರಿ? ತಾವು ಮಾಡಿದಾಗ. ಈ ಕರ್ತವ್ಯ ತಮ್ಮದಾಗಿದೆ. ತಮ್ಮ ಮನಸ್ಸಿನ ಸಂಕಲ್ಪವೂ ಇದೆ ತಾನೆ. ಏಕೆಂದರೆ ತಾವು ದಾದಿಯವರ ಏಕತೆ ಹಾಗೂ ದೃಢತೆ ಹಾಗೂ ಸಂಘಟನೆ ಪರಿಪಕ್ವವಾಗಿದೆ. ಹಾಗೆ ಆದಿಯ ಸೇವೆಯ ರತ್ನಗಳ ಸಂಘಟನೆ ಪರಿಪಕ್ವವಾಗಲಿ. ಇದಕ್ಕೆ ಇದರ ಅವಶ್ಯಕತೆ ಬಹಳ ಇದೆ. ಏಕೆಂದರೆ ಸೇವೆಯಂತೂ ಹೆಚ್ಚಾಗಬೇಕು. ಅಂದ ಮೇಲೆ ಸಂಘಟನೆಯ ಶಕ್ತಿ ಏನು ಬೇಕಾದರೂ ಮಾಡಬಹುದು. ಸಂಘಟನೆಯ ಚಿಹ್ನೆಯ ಸ್ಮಾರಕವೇ ಪಂಚ ಪಾಂಡವರಾಗಿದ್ದಾರೆ. 5 ಜನ, ಆದರೆ ಸಂಘಟನೆಯ ಗುರುತಾಗಿದೆ. ಒಳ್ಳೆಯದು. ಈಗ ಯಾರು ಸಾಕಾರ ಬ್ರಹ್ಮರವರ ಮಕ್ಕಳಾಗಿದ್ದು ಸೇವಾ ಕೇಂದ್ರದಲ್ಲಿದ್ದಾರೆ ಅವರು ನಿಂತುಕೊಳ್ಳಿ. ಸೇವಾ ಕೇಂದ್ರದಲ್ಲಿರುವವರು ಸಹೋದರರೂ ಇದ್ದಾರೆ. ಪಾಂಡವರಿಲ್ಲದೆ ಗತಿ ಇದೆಯೇನು? ಇಲ್ಲಿ ಕಡಿಮೆ ಇದ್ದಾರೆ, ಆದರೆ ಇನ್ನೂ ಅನೇಕರಿದ್ದಾರೆ. ಸಂಘಟನೆಯನ್ನು ಜಮಾ ಮಾಡುವ ಜವಾಬ್ದಾರಿ ಇವರದ್ದಾಗಿದೆ. ಇವರಂತೂ ಬೆನ್ನೆಲುಬಾಗಿದ್ದಾರೆ. ಬಹಳ ಒಳ್ಳೆಯದು. ರತ್ನಗಳಿದ್ದಾರೆ, ಒಳ್ಳೊಳ್ಳೆಯ ರತ್ನಗಳಿದ್ದಾರೆ. ಒಳ್ಳೆಯದು. ಎಲ್ಲರೂ ಚೆನ್ನಾಗಿದ್ದೀರಾ? ಏನೇ ಮಾಡುತ್ತಿದ್ದರೂ ತಮ್ಮ ಸಂಘಟನೆಯ ಮಹಾನತೆ ಇದೆ. ಕೋಟೆ ಶಕ್ತಿಶಾಲಿಯಾಗಿದೆ. ಒಳ್ಳೆಯದು. ಓಂ ಶಾಂತಿ. ವರದಾನ:
ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗಿ ಎಲ್ಲ ಪರಿಸ್ಥಿತಿಯನ್ನು ಪಾರು ಮಾಡುವಂತಹ ಸದಾ ವಿಜಯೀ ಭವ. ಸದಾ ನಿಮ್ಮ ಈ ಸ್ವಮಾನದ ಸೀಟ್ ಮೇಲೆ ಸ್ಥಿತರಾಗಿರಿ. ನಾನು ವಿಜಯೀ ರತ್ನ ಆಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಆಗ ಎಂತಹ ಸೀಟ್ ಇರುವುದು ಅಂಥದ್ದೇ ಲಕ್ಷಣ ಬರುವುದು. ಯಾವುದೇ ಪರಿಸ್ಥಿತಿ ಎದುರಿಗೆ ಬಂದರೂ ಸೆಕೆಂಡ್ನಲ್ಲಿ ನೀವು ಆ ಸೀಟ್ ಮೇಲೆ ಸೆಟ್ ಆಗಿಬಿಡಿ. ಸೀಟ್ ಮೇಲಿರುವವರ ಆದೇಶಕ್ಕೆ ಮಾನ್ಯತೆ ಕೊಡಲಾಗುವುದು. ಸೀಟ್ ಮೇಲಿದ್ದಾಗ ವಿಜಯಿಗಳಾಗುವಿರಿ. ಸಂಗಮ ಯುಗವೇ ಸದಾ ವಿಜಯಿಗಳನ್ನಾಗಿ ಮಾಡುವ ಯುಗವಾಗಿದೆ. ಈ ಯುಗಕ್ಕೆ ವರದಾನವಿದೆ. ಆದ್ದರಿಂದ ವರದಾನಿಗಳಾಗಿ ವಿಜಯಿಗಳಾಗಿ. ಸುವಾಕ್ಯ: ಸರ್ವ ಆಸಕ್ತಿಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಶಿವಶಕ್ತಿ ಪಾಂಡವ ಸೇನೆಯಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.